ಸುಜಾತ ಮನೆಗೆ ಫೋನ್ ಮಾಡಿದ್ದ? ಹೋಗ ಆ ಕಡೆ. ನಮ್ಮ ಆಂಟಿ ಮಗಳು ಮಾತಾಡ್ಬೇಕು, ಸುಮ್ನೆ ಇರ್ರಿ. ಕರ್ಕೊಂಡ್ ಬನ್ನಿ ಆಂಟಿನ. ಮಗಳ ಬಾಳಿಗೆ ಹಿಂಗ ಬೆಂಕಿ ಇಡೋದು ಫೋನ್ ನಂಬರ್ ಕೊಡ್ರಿ, ಸ್ವಲ್ಪ ಮಾತಾಡ್ಬೇಕಾಯ್ತು. ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಪನ್ ಮಾಡ್ಬಿಡಿ. ಇದನ್ನ ನಿಮ್ ಜೊತೆ ಹೈಟ್ ಆಗಿದಾರಲ್ಲ ಅವ್ರಿಗೆ ಕೊಡಿ. ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಈ ತರ ಎಲ್ಲ ಮಾಮ ಕೆಲಸ ಮಾಡಿದ್ರೆ ಮಂಜಕ್ಕ ಬೈತಾಳ ಅಷ್ಟೇ. ದಯವಿಟ್ಟು ಪ್ಲೀಸ್ ನಿಮ್ ಕೈ ಮುಗಿತೀನಿ, ಅವ್ರಿಗೆ ಕೊಟ್ಬಿಡಿ ಪ್ಲೀಸ್. ಸಿಕ್ಲಿಲ್ವಲ್ಲ ಮಚ್ಚ ನಿನಗೆ? ಅದಕ್ಕೆಲ್ಲ ಮಚ್ಚೆ ಇರ್ಬೇಕು ಬಂದ್ರೆ ಲೈ. ಓರಿಗಳಿಗೆಲ್ಲ ಬಿಡುಗಡೆ ಸಿಕ್ಬಿಡಿದಿ. ಯಾರ್ ಗೋರಿ ಅಂತ ನಿನ್ನ ನೈಟು ಪರ್ಸನಾಲಿಟಿ ನೋಡಿ ಯಾಮಾರ್ ಬಿಟ್ಟಿದ್ದಾಳೆ. ನೀ ಯಾಮಾರ್ಬೇಡ. ಯಾರು? ಮಂಜಕ್ಕನ್ ಮನ್ಸಲ್ಲಿ ಇಟ್ಕೊಂಡು ಇದು ಬೇರೆ ನಮ್ಗೆ. ಅಣ್ಣ, ಯಶೋದಮ್ಮ ಅನ್ನೋ ರಾಕ್ಷಸಿ 1 ತಿಂಗಳಿಂದ ನನ್ನ ಕೂಡ ಹಾಕಿ ಸೂಳೆಗಾರಿಕೆ ಮಾಡು ಅಂತ ನನ್ಗೆ ಹಿಂಸೆ ಕೊಡ್ತಿದ್ದಾಳೆ. ನನ್ಗೆ ಆ ಕೆಲಸ ಇಷ್ಟ ಇಲ್ಲ. ಒಂದು ಹುಡುಗಿ ಬಗ್ಗೆ ಕೆಡ್ದಾಗ ಮಾತಾಡಿದ್ದಕ್ಕೆ ಆ ವ್ಯಾನಲ್ಲಿ ಆ ಥರ ಹೊಡೆದ್ರಿ. ಅಂಥದ್ರಲ್ಲಿ ನನ್ನ ಕಷ್ಟ ಎಲ್ಲ ಗೊತ್ತಾದ್ಮೇಲೆ ನನಗೆ ಕಾಪಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಲೆಟ್ರ್ ಬರ್ತಿದ್ದೀನಿ. ತಂಗಿ ಅಂತ ತಿಳ್ಕೊಳ್ಳಿ ಅಣ್ಣ, ಪ್ಲೀಸ್ ನನಗೆ ಮುಗಿಸಿ. ಯಶೋದಮ್ಮನ ಮನೇಲೆ ಏನಪ್ಪ ರಾಮಶಾಸ್ತ್ರಿಗಳು ಮಿಲಿಟರಿ ಹೋಟ್ಲ್ ಅಡ್ರೆಸ್ ಕೇಳ್ತಾ ಇದೀರಾ? ಹೇಳಯ್ಯ. ಯೋ ಲಾಯರಪ್ಪ, ಇನ್ಸ್ಪೆಕ್ಟರ್ಗೆ ಅವಾರ್ಡ್ ಕೊಟ್ರು. ಈ ಮನೆಗೆ ಬಂದು ಎಂಜಲ್ ತಿಂತಾನೆ, ಈ ಮನೆನೇ ರೇಡ್ ಮಾಡ್ತಾನೆ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಬರೀದಿ ಬೇಡ ಅವ್ನಿಗೆ. ಇಲ್ಲಿ ಯಶೋದಮ್ಮ ಯಾರ? ನಾನೇ ಬಾಪ. ನೀನೇನಾ? ಅನು ಅನ್ನೋ ಹುಡುಗಿನ ನೀನೇನಾ ಕಿಡ್ನಾಪ್ ಮಾಡಿ ತಂದು ಇಟ್ಕೊಂಡಿರೋದು? ಕಿಡ್ನಾಪ್ ಮಾಡಿಲ್ಲ, ಪರ್ಚೇಸ್ ಮಾಡಿರೋದು. ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು. ಅಯ್ಯೋ ಅದಿನ್ನೂ ಪಳಗಿಲ್ಲ, ಹೊಸಾದು. ನಾನೇ ನಿನ್ನ ಅಡ್ಡದಲ್ಲಿ ಸಗಣಿ ತಿನ್ನಕ್ ಬಂದಿಲ್ಲ. ಮರ್ಯಾದಿಂದ ನನ್ನ ಜೊತೆ ಕಳಿಸ್ಕೊಡು, ಇಲ್ಲ ಮೊಕ್ಕ ಮುತ್ತಿ ಕುಯ್ದಾಕ್ಬಿಡ್ತೀನಿ. ಈ ತರ ಮಕ ಮುತ್ತಿಕೋರ್ನ ಆ ಸೈಡ್ ಹಾಕೋರ್ನ ಬೇಕಾದಷ್ಟು ಜನ ನೋಡಿದೀನಿ. ಹುಡ್ಗಾಸ್ಬೇಕಾದ್ರೆ ಕೇಳು, ಬಿಸಾಕ್ತೀನಿ, ತಗೊಂಡೋಗು. ಲೇ ಮಚ್ಚ, ಇವಳಿ ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಇವಳ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ನಡ್ರಿ ನಾವು ಹುಡ್ಕೊಳ್ಳೋಣ. ಏಯ್ ಏಯ್ ನಿಂತ್ಕೋ. ಕಂಡೋರ್ ಹೆಣ್ಮಕ್ಳು ಮೈ ಮಾರ್ಕೊಂಡು ಮಜಾ ತಗೊಳ್ಳೋದಲ್ಲ, ಅವ್ರು ಅನ್ಭವಿಸೋ ನೋನೆ ನೀನ್ ಅನ್ಭವಿಸ್ಬೇಕು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ ಉಟ್ಬಿಟ್ಟಿದ್ಯಾ. ನೋಡಿದ್ರು ಹೆಂಗ್ ಹಿಂಸೆ ಕೊಟ್ಟಿದ್ದಾರೆ ಇವಳಿಗೆ. ಅಣ್ಣ, ನನಗೆ ನಿಜವಾಗ್ಲೂ ಈ ಕೆಲಸ ಇಷ್ಟ ಇಲ್ಲ ಅಣ್ಣ. ಆ ಭೋಜನ್ ಅಂತ ಇಬ್ರು ನನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ತಂದ್ಬಿಟ್ಟಿದ್ದಾರೆ. ಅವಳನ್ನ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಆ ದುಡ್ಡು ಯಾವನ್ ಕೊಡ್ತಾನೆ? ಮರ್ಯಾದೆಗೆ ಅವಳನ್ನ ಇಲ್ಲಿ ಬಿಟ್ಬಿಟ್ಟೋಗು, ಇಲ್ಲ ಅಂದ್ರೆ ಅವಳಿ ಕೃಷ್ಣಂಗೆ ಫೋನ್ ಮಾಡ್ಬೇಕಾಗುತ್ತೆ. ಏನ್ ಅವಳಿ ಕೃಷ್ಣ ಅಂತ ಎಗರಾಡ್ತಾ ಇದ್ಯಾ? ಏನ್ ಲಕ್ಷ? ಇನ್ಮೇಲೆ ನೀನ್ ದಂಧೆನೆ ಮಾಡಂಗಿಲ್ಲ. ಅವಳಿ ಕೃಷ್ಣನ್ಗೋಗಿ ಹೇಳು ಜಗ್ಗಿ ಬಂದಿದ್ದ ಅಂತ. ಅಣ್ಣಮ್ಮ ಲೇಔಟ್ ಶನ್ಮಾತ್ಮನ್ ದೇವಸ್ಥಾನದ ಹತ್ರ ಬಂದು ಜಗ್ಗಿ ಯಾರು ಅಂತ ಕೇಳಿ ಸಣ್ಣ ಮಗು ಕರ್ಕೊಂಬಂದ್ ಬಿಟ್ಬಿಟ್ಟೋಗುತ್ತೆ. ಕರ್ಕೊಂಬಂದ್ ಏನ್ ಕಿತ್ಕೋದೆ ಕಿತ್ಕೊಳ್ಳೆ. ಕರ್ಕೊಂಡ್ ನಡಿ ಅವಳನ್ನ. ಗುರ್ರಾಯಿಸಿದ್ರೆ ಲಡಕ್ ಮಾಡಕ್ ಬರ್ತಾ ಇರ್ಬೇಕು. ಅವಳ್ಯಾರಮ್ಮ? ಎಲ್ಲ ಲೀಡರ್ ಇರ್ಬೇಕು. ನೋಡಕ ಅಲ್ಲಿ ಉದ್ದಕ್ಕಿದ್ದನಲ್ಲ, ಆ ನನ್ ಮಗನೇ ರಬ್ಬ ಮಾಡಿದ್ದು. ಏನ್ರಯ್ಯ ಕರ್ಮ, ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ್ ಬರ್ತಾರಲ್ಲಯ್ಯ. ಮಂತ್ಲಿ 10,000 ಕೊಡ್ಬೇಕಂತೆ. ಅವ್ನ್ ಕೇಳಿದಾಗ ಹುಡುಗಿರ್ನ ಕಲ್ಸ್ಕೊಡ್ಬೇಕಂತೆ. ಇಲ್ಲಪ್ಪ, ಹೆಣ್ಮಕ್ಳಿಗೆ ಟೈಪ್ ರೈಟಿಂಗು ಟೈಲರಿಂಗ್ ಕಲಿಸ್ತಾ ಇದೀವಿ ಅಂತ ಹೇಳಿದಕ್ಕೆ ನಮ್ಗೆಲ್ಲ ಹೊಡೆದು ಆ ಹುಡುಗಿನ ಎಳ್ಕೊಂಡು ಹೋಗ್ಬಿಟ್ಟ. ಏಯ್, ಆ ಹುಡುಗಿಯಲ್ಲಿ ಅದನ್ ಕೇಳಕ್ ನೀನ್ ಯಾರು? ಒಳ್ಳೆ ಮಾತಲ್ಲಿ ಅವಳನ್ನ ಕಳಿಸ್ಬಿಡು. ಅದನ್ನ ಹೇಳಕ್ ನೀನ್ ಯಾರು? ಮಾತಲ್ಲಿ ಮರ್ಯಾದೆ ಇಲ್ಲಿ. ಹೆಣ್ಣು ಅಂತ ಸದಾ ತಗೋಬೇಡ. ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ದೇವತೆ ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡ್ ಪೋಸ್ಟ್ ಕೊಡೋರ್ಗೆಲ್ಲ ಮರ್ಯಾದೆ ಕೊಡೋದಕ್ಕೆ ನನಗೇನ್ ದರ್ದ? ಹೋಗಮ್ಮ ಕೆಲ್ಸ ನೋಡು. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ನಾನ್ ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ಕೋತ್ಯಾ? ಆ ಹುಡ್ಗಿಗ್ ನನ್ನ ಹತ್ರನೇ ಇದ್ದಾಳೆ. ಏನೀಗ? ನಾನು ಅವಳನ್ ಕಳ್ಸಲ್ಲ. ಏನ್ ಮಾಡ್ಕೋತ್ಯಾ? ಎಂತೆಂತ ನನ್ ಮಕ್ಕಳಿಗೆ ಎದ್ರಲಿಲ್ಲ, ಇನ್ ನಿಮ್ಮಂತ ಗರ್ವಾಲಿಗಳಿಗೆ ಎದ್ರಲಿಲ್ಲ. ಯಶೋದೆ, ನನ್ ತಲೆ ಕೇಳೋದ್ರೊಳಗೆ ಎಲ್ರು ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ, ಇಲ್ಲ ಮರು ಕಟ್ಟಾಕ್ಸ್ಬಿಟ್ಟು ಧರ್ಮ ದಡ್ಗಳು ಓಡಿಸ್ತೀನಿ. ಬಂದ್ಬಿಟ್ರೆ ಏನೋ ಇಲ್ಲಿ. ನಡಿ ಯಶೋದಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಯ್ಯೋ, ಪೊಲೀಸ್ ಗಿಲೀಸ್ ಏನು ಬೇಡಿ. ಕೆಲಸ ಆಗೋದಾದ್ರೆ ಇಲ್ಲೇ ಆಗ್ಲಿ, ಇಲ್ಲ ಅಂದ್ರೆ ಆ ಹುಡುಗಿ ಹಣೆ ಬರ ಇಷ್ಟೇ ಅಂತ ಬಿಟ್ಟಾಕ್ಬಿಡೋಣ.
ಏನ್ ಮಾತಾಡ್ತಾ ಇದೀಯಾ? ಆ ಪೊರ್ಕಿ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ ನೋಡ್ದ್ಯಾ? ಸ್ಲಮ್ ಜನ ಇನ್ ಹೆಂಗ್ ಮಾತಾಡ್ತಾರೆ? ಬನ್ನಿ ಅಕ್ಕ, ಬನ್ನಿ. ಮಾಮ ಏನು ಸ್ಕೀಮ್ ಹಾಕಂತವ್ರೆ? ನೀವು ಬನ್ನಿ. ಏ ಮುಸಾ ಗುರ್ಕ ಇಲ್ಲ ಹುಡುಗಿನ ಬಿಟ್ಟು ಬರಕ್ ಹೋದ್ನಲ್ಲ ಗುರು. ಗುರ ಹಾ ಫುಲ್ ಸೆಟ್ ಮಾಡ್ಬಿಡಿ ಗುರು. ನೀನ್ ಬೀಳಿಸ್ಕೊಳ್ಳೋದು ಮಾತ್ರ ಬಾಕಿ. ಐ ಲವ್ ಯು ಅಂತ ಹೆಂಗ್ ಹೇಳದ್ ಗುರು? ಲೈ ನಾನೇನ್ ಲವ್ ಟ್ರೈನಿಂಗ್ ಕೊಡ ಕಾಶಿನ ಅನ್ಕೊಂಡಿದ್ದೇನೆ. ಲೈ ಎಗರ್ಕೊಳ. ನಾನು ಹಂಗೆ ಹೇಳ್ತಲ್ಲ ಗುರು. ನಮ್ ಹುಡುಗರಲ್ಲೆಲ್ಲ ಲಾಂಗ್ ಲವ್ ಮೇಂಟೈನ್ ಮಾಡ್ತಾ ಇರೋದು ನೀನ್ ಒಬ್ನೇ ಗುರು. ನಮ್ ಮಂಜಕ್ಕನ ಹೆಂಗ್ ಬೀಳಿಸ್ಕೊಂಡೆ ಅಂತ ಹೇಳ್ ಗುರು. ನೋಡೋ ಗುರ್ಕ, ಅದು ಬೀಳಿಸ್ಕೊಂಡಿದ್ದಲ್ಲ ಕಣೋ, ನಂದು ಅವಳ್ದು ಜನುಮದ ಅನುಬಂಧ ಕಣೋ. ಲಾಂಗು. ಹಾ ನೋಡು, ನಮ್ ತರ ಲವ್ ಮಾಡೋದಕ್ಕೆ ಇಡೀ ದುನಿಯಾಲೇ ಯಾರ ಕೈಯಿಂದ ಆಗಲ್ಲ ಕಣೋ. ಇದೆಲ್ಲ ಮಾಡೋದಕ್ಕೆ ಗುರ್ಕ ನಸೀಬ್ ಬೇಕು ಕಣೋ, ನಸೀಬು. ಬೇಗ ಮಜಗೆ ನಸೀಬ್ ನಮ್ ತಾಯಿಗೆ ಹೋಗ್ಬೇಕು. ಜಗೆ ಎಣ್ಣೆ ಸಾಕಾಯ್ತದೆ ಇನ್ ಸ್ವಲ್ಪ ತರ್ಸ. ಇದೇನು ಪೀಸ್ಗಳು ಉರ್ಬೇಡು. ಅಯ್ಯೋ ನಿನ್ಗೆ ಗೋಲ್ಡನ್ ಮಾಮ್. ಏ ಆಲ್ ಮೈ ಬ್ಯಾಟ್ಸ್ಮನ್ಸ್ ನೋಡ್ರಯ್ಯ, ಎಲ್ಲ ಬರೀ ಕುಡ್ದು ಲಿವರ್ ಡ್ಯಾಮೇಜ್ ಮಾಡ್ಕೋಬೇಡ್ರಿ, ಹಂಗೆ ಚೆನ್ನಾಗಿ ಊಟನೂ ಮಾಡಿ. ಇಲ್ಲಿ ನೋಡ್ರ ನಮ್ ರಾಜ ಹುಲಿನ ಕಣ್ ಪೂರ್ತಿ ಪೋಟ್ಕತಾನೆ, ಆಮೇಲೆ ದನ ತಿನ್ನಂಗ್ ತಿಂತಾನೆ. ತಿಂದು ಮಿನಿ ಆನೆ ಸೈಜ್ ಮೇಂಟೈನ್ ಮಾಡ್ತಾವನೆ. ಈ ಸಲ ಮೈಸೂರು ದಸರಾ ಅಂಬರಿಗೆ ಇವ್ರನ್ನ ಕೇಳಿದ್ರಪ್ಪ, ನಾನೇ ಕೊಡಲ್ಲ ಅಂತ ಹೇಳ್ಬಿಟ್ಟೆ. ಸ್ವಾಮಿ ಆಗೋ ಕೆಲ್ಸ ಮಾತಾಡ್ರಿ. ನೀನು ಇನ್ ಮುಂದೆ ಕಿಂಡಲ್ ಮಾಡಂಗಿಲ್ಲ. ಯಾಕೆ? ಟಿಕೆಟ್ ಸಿಗ್ತಾ ಇದೆ. ಅಯ್ಯಯ್ಯೋ 3 ಜನ ಹೆಣ್ಮಕ್ಳ ನನ್ ತಲೆ ಕಟ್ಬಿಟ್ಟು ಟಾಟಾ ಹೇಳ್ಬಿಟ್ಟು ಫೋಟೋ ಸರ್ಕೊಂಡ್ಬಿಟ್ರೆ ನಾನ್ ಹೆಂಗ್ ಮೇಂಟೈನ್ ಮಾಡ್ಲಿ? ಗುರು ಹಂಗಲ್ಲಮ್ಮ ಗುರು, MLA ಸಿಡ್ಕಮ್ಮ. ಗುರು ನಿಮ್ ತಾರನೆ ಗುರು, ನಮ್ ತಾಯಿ ಸತ್ತೋಗೋ ನಮ್ಮ ಅಪ್ಪನ ಇಬ್ಬರ ಮೇಲೆ ಆಣೆ ಗುರು. ಗುರು ನೋಡಮ್ಮ, ಪ್ರಜಾಶಕ್ತಿ ಪಕ್ಷ ಕುರ್ಸಿ ಗುರ್ತು. ನಾ ಏನಾರ ಗೆದ್ರೆ ಸಮ್ಮಿಶ್ರ ಸರ್ಕಾರ ದಬಾರ ಬಿದ್ದೈತದೆ, ನಮ್ ಗೌರ್ಮೆಂಟ್ ಪಾರ್ಕ್ ಬರ್ತದೆ. ನಿಮ್ಮೆಲ್ಲರೂ ಬದುಕು ಬಂಗಾರ ಆಯ್ತದಮ್ಮ. ಎಲ್ರಿಗೂ ಮುಡ್ಬೇಕು ಕೊಡಿಸ್ತೀನಮ್ಮ. ರಾಮ್ ರಾಜ್ಯ ಬಂದ್ರೆ ರಾಗಿ ಬೀಸ ತಪ್ತದ, ನಿಮ್ ರಾಜ್ಯ ಬಂದ್ರೆ ನನ್ ಪ್ಯಾರ್ ಸಕ್ಸಸ್ ಆಗ್ತದ. ನನ್ನ ಮಗ ಒಬ್ನೇ ಅನ್ಬಿಟ್ಟು ವಿಷಯಕ್ ಬಂದ್ರಯ್ಯ. ಏ ಮತ್ತೆ ಶೀಘ್ರ ಯು ಕಮ್ ಟು ದಿ ಪಾಯಿಂಟ್ ಮ್ಯಾನ್. ಬರ ಹೇಳ್ರಪ್ಪ. ನಮ್ ಸ್ವಾಮಿಗಳು ಎಲೆಕ್ಷನ್ ನಿಂತ್ರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. means all my boys putting white and white standing behind Raja Ule, telling Indra, Chandra, Kingu, Kiladi ಅಂತ ಮೈಕಲ್ ಕಿರ್ಚ್ಕೊತಾ ಇರ್ಬೇಕು. ನೈಟ್ ಹೊತ್ತು ನಮ್ ಬಾಸ್ತು ಪೋಸ್ಟರ್ಸ್ ಬಂಟಿಂಗ್ಸ್ ಲಿಥೋಸ್ ಎಲ್ಲ ಕಟ್ಟಿ ಅಂಟಿಸ್ಬೇಕು, ಕಂಡೋರ್ದಿಕ್ಕೆಲ್ಲ ಮಚ್ಚಿ ಬೆಳಿಬೇಕು ಅಷ್ಟೇ. ಜುಟ್ಟು ಹುಡುಗರ್ನ ರೆಡಿ ಮಾಡ್ಬೇಕು. Yes, yes. ಕಳ್ಳನ್ ಮಕ್ಕಳನ್ನ ಅರೇಂಜ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳ್ಬಿಟ್ರು. ಇದನ್ನೆಲ್ಲ ಏ ಮತ್ತೆ ಇಂತ ತಗಡ ಐಡಿಯಾಗಳನ್ನೆಲ್ಲ ನಮ್ ಪೀರಿಯಡ್ ಇಂದ ಮಾಡ್ಕೊಂಡ್ ಬರ್ತಾರೆ ಕಣೆ. ಸರಿನಪ್ಪ ಸರಿ, ನೀವ್ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ ಎಲ್ಲರೂ ಬದುಕ್ನ ಹೈಟೆಕ್ ಮಾಡೋ ಜವಾಬ್ದಾರಿ ನಂದು. ಮಿಸ್ಟರ್ ರಾಜ ಹುಲಿ, ನೀನ್ ಗೆದ್ರೆ ಓಕೆ, ಕಾಲ್ ಎತ್ಕೊಬಿಟ್ರೆ ಯಾಕಮ್ಮ ಲತ್ತೆ ಮಾತು? ಮ್ಯಾಮ್ ನೋಡು, ನೀನ್ ಕೆಲ್ಸ ಆಗ್ಬೇಕಂದ್ರೆ ನಂದೊಂದ್ ಚೀಗ ಲಿಸ್ಟ್ ಇದೆ, ಅದನ್ನ ಹೇಳ್ತೀನಿ, ಬರ್ಕೊ. ಏ ಸಿಡಿ ಬರ್ಕೊಳ್ಳಿ. ಬರಲಿ, ಎಲ್ಲ ಕರೆಕ್ಟ್ ಬರ್ಕೊಳ್ಳಿ. ನೋಡು, ನಾನು ನಮ್ಮ ಮಮ್ಮಿ, ನಮ್ ಡ್ಯಾಡಿ, ಆಲ್ ಮೈ ಬಾಯ್ಸ್ ಇನ್ಕ್ಲೂಡಿಂಗ್ ಯೋರ್ ಸ್ವೀಟ್ ಡಾಟರ್ ಮಂಜು ಬೇಬಿ. ನೋಡು, ನಾವಿರೋದು ಇಷ್ಟೇ ಜನ. ನಮ್ದೊಂದ್ ಚಿಕ್ಕ ದುನಿಯಾ. ನಮ್ಗಿರೋಕೆ ಗುಡ್ಸ್ಲೆ ಸಾಕು, ಅರಮನೆ ಬೇಡ. ಓಡಾಡಕ್ ಕಾಲೇ ಸಾಕು, ಕಾರ್ ಬೇಡ. ಯಾಕೆ ಹೇಳು? ಯಾಕ್ರು ಇದ್ಯಾವ್ದು ನೀನ್ ಕೊಡ್ಸಲ್ಲ, ನಮ್ಗೆ ಅದ್ರ ಮೇಲೆ ಆಸೆನೂ ಇಲ್ಲ. ನೋಡು ಮ್ಯಾಮ್, ನಾವು ಮಾಡೋ ಕೆಲ್ಸಕ್ಕೆ ನಮ್ಗೆ ಸ್ಪಾಟ್ ಅಲ್ಲೇ ಕ್ಯಾಶ್, ಮೀನ್ಸ್ ಕ್ಯಾಶ್ ಅಂಡ್ ಕ್ಯಾರಿ. ಓಕೆ ಗುರು, ಎಷ್ಟಮ್ಮ ಎಷ್ಟ್ ಬೇಕಿಲ್ಲ? ನೋಡು 11:30 ಆಯ್ತು, ಬೇಗ ತಿಂದು ಎದ್ದೇಳ್ಬೇಕಂತೆ. ಅಮ್ಮ ಆಯ್ತು. ನಿಮ್ಮ ಅಮ್ಮಂಗಿದ್ ಸೋಷಿಯಲ್ ಮೀಟಿಂಗ್ ಅಂತೇಳಿ. ಓಕೆ ಎಷ್ಟ್ ಬೇಕು ಹೇಳಮ್ಮ. ಮೀಟಿಂಗ್ ನೋಡಿ ನೋಡಿ ಸಾಕಾಗಿದೆಯಂತೆ. ಸಾಕಾಗಿದ್ರೆ ನೆಗದ್ ಬಿಟ್ಟು ಸಾಯ್ ಕೇಳು. ಓಕೆ ಎಷ್ಟ್ ಬೇಕು ಹೇಳಮ್ಮ. ಅದು ಅಯ್ಯೋ ಕಿರ್ಚ್ಬೇಡ, ಮುಚ್ಚ ಬಾಯ್. ಏಯ್ ಬಾಯ್ಲಿ. ಅದಕ್ಕೆ ಹೇಳಮ್ಮ. ಹೇಳು ಗುರು, ಹೇಳ್ತೀನಿ. ಹೇಳು. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಫೋನ್ ಮಾಡು. ಸ್ಟಡಿ ಆಮೇಲೆ ಮ್ಯಾಮ್, ಈ ಡಿಮಾಂಡ್ಸ್ ಎಲ್ಲ ನೀನ್ ಎಲೆಕ್ಷನ್ ಗೆಲ್ಲೋಕ್ ಮುಂಚೆ ಮೇನ್ ಮ್ಯಾಟ್ರಿಕ್ ಬರ್ತೀನಿ ನೋಡು. ಗೆದ್ಮೇಲೆ ನಮ್ ಏರಿಯಾಗೆ ನೀರು, ತಾರು, ಲೈಟ್ ಇದೆಲ್ಲ ಪಕ್ಕ ಮಾಡ್ಕೊಡ್ಲೇಬೇಕು. ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಡಬಲ್ ಓಕೆ. ನೀನೇನಾರು ಕೈ ಎತ್ತಿದ್ರೆ ನಾನ್ ನಿನ್ ಕೈ ಕಾಲು ಎತ್ಬಿಡ್ತೀನಿ. ಓಕೆ ಓಕೆ ಆಲ್ ಮೈ ಬ್ಯಾಟ್ಸ್ಮನ್, ಕಮ್ ಆನ್ ಈಟ್, ಗೋ ಎಲ್ಲ ತಿನ್ನೋದು ಯಾರು ಬಿಡ್ಬೇಡ್ರಿ. ಆ ಪ್ಲೇಟ್ ಪಾಟ್ ಎಲ್ಲ ತಿಂದು ಬಿಡಿ ಹೋಗಿ. ಮೈ ಹಾರ್ಟ್ ಇಸ್ ವೇಟಿಂಗ್. ಬೈ ಡಾರ್ಲಿಂಗ್. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಮ್ಮಪ್ಪ ಏನ್ ಬೇಕು ಅಂತ ಕೇಳಿದ್ರೆ 100-200 ರೂಪಾಯಿ ಚಿಲ್ಲರೆ ಕಾಸ ಕೇಳೋದು. ಇನ್ನೇನೆ ಕೇಳ್ಬೇಕಾಗಿತ್ತು? ನನ್ನನ್ ಕೇಳಕ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ನಿಮ್ಮಪ್ಪ ಡಬ್ಬ ನನ್ ಮಗ, ಅವನ್ನೇನೆ ಕೇಳೋದು. ನೀನ್ ಎತ್ತಾಕೊಡೋ ಮದುವೆ ಮಾಡ್ಕೊ ಬರ್ತೀನಿ. ನಿಜವಾಗ್ಲು? ಏನು ಇದು? ಏ ಕೊಬ್ಬರಿ ಮಿಠಾಯಿ ಕಡೆ ಹಿಡ್ಕಳೆ.
ಸರ್, ಡಾಕ್ಟರ್ಗಳ ಸ್ಟ್ರೈಕು ಇವತ್ತು ಮುಂದುವರೆದಿದೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಏನ್ರಿ ನನ್ನ ಬಗ್ಗೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದಾರ ಅವರೆಲ್ಲ. ಹೆಲ್ತ್ ಮಿನಿಸ್ಟರ್ ಕಣ್ರಿ, ಪೇಷಂಟ್ಗಳು ಉಡ್ದಾರನ್ನು ಬಿಡದೆ ಕಿತ್ಕೊಂಡು ತಿಂತಾರ ಡಾಕ್ಟರ್ಗಳು. ಇನ್ನೇನಂತ್ರಿ ಅವ್ರ ಗೋಳು? ಸ್ಟ್ರೈಕ್ ತಾನೆ ಮಾಡ್ಕೊಳ್ಳಿ ಬಿಡ್ರಿ, ಬೇತಿರ್ಲೆ ಬಿಡ್ರಿ. ಅದೆಷ್ಟು ದಿನ ಹಸ್ಕೊಂಡಿರ್ತಾರ ನಾನು ನೋಡೇ ಬಿಡ್ತೀನಿ. ಸರ್, ಬೈ ಎಲೆಕ್ಷನ್ ಟೈಮು ನಾವು ತುಂಬಾ ಹುಷಾರಾಗಿರ್ಬೇಕು. ಏಯ್, ಈ ಬೈ ಎಲೆಕ್ಷನ್ ನಲ್ಲಿ 3 ಸೀಟು ನಾವೇ ಬಾಯಿಗೆ ಹಾಕೊಂಡ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಚಟ್ಟ ಕಟ್ಟಿ ನಾವು ಪಟ್ಟಕ್ ಬರ್ಬೋದು. ಅವಾಗ ಈ ಹೆಲ್ತ್ ಮಿನಿಸ್ಟರ್ ಕಾಳಿಂಗ ಚೀಫ್ ಮಿನಿಸ್ಟರ್ ಕಾಳಿಂಗಪ್ಪ ಆಗ್ತಾನೆ. ಸೋರಿದೋಣಿ ಒಂದ್ ವೇಳೆ ಮುಖಭಂಗ ಆಗ್ಬಿಟ್ರೆ? ಏನ್ರಿ ಅಲ್ಕಾ ಬಾಯಿ ಒಂದು ರಾಜಕಾರಣಿ ಅವತಾರ ಎಲೆಕ್ಷನ್ಗೆ ಎದುರ್ಕೋತಾನ. ಪ್ರತಿಯೊಂದನ್ನು ಎಲ್ಲಾರ ಜೊತೆ ಹಂಚ್ಕೊಂಡು ತಿನ್ನೋದು ಬಿಟ್ಟು ಎಲ್ಲಾನು ನಾವೇ ತಿನ್ಬೇಕು. ಅವಾಗ್ಲೇ ಜನಗಳಿಗೆ ನಮ್ಮ ಮೇಲೆ ಭಯ ಭಕ್ತಿ ಬರೋದು. ಬೇರೆ ಗವರ್ಮೆಂಟ್ಗೆ ಯಾವನ್ರಿ ಬೆಲೆ ಕೊಡ್ತಾನೆ? ನೋಡ್ತಾ ಇಲ್ವಾ ಇವತ್ತು? ಅದೇನೋ ಸರಿ ಸರ್, ಈಗ ಎಲೆಕ್ಷನ್ ನಡೀತಾ ಇರೋದು ಅಣ್ಣಮ್ಮ ಲೇಔಟ್ ಕ್ಷೇತ್ರದಲ್ಲಿ. ಅಲ್ಲಿ ಒಟ್ಟು 74 ಸ್ಲಮ್ಗಳಿವೆ. ಆ ಜನ ಯಾರಿಗ್ ಜೈ ಅಂತಾರೋ ಯಾರಿಗ್ ಚೂರಿ ಆಗ್ತಾರೋ ಒಂದೂ ಗೊತ್ತಾಗಲ್ಲ. ಹೋದ್ ಸಾರ್ತಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪ್ರಕಾಶ್ ಬಾಬುನ ತಲೆ ಮೇಲೆ ಹೊತ್ತು ಮೆರೆಸಿ MLA ಮಾಡಿದ್ರು. ಅದೇ ಜನ ಅಣ್ಣಮ್ಮನ ಫಂಡಿ ದುಡ್ಡು ಕೊಡ್ಲಿಲ್ಲ ಅಂತ ಬೀದಿಲಿ ನಿಲ್ಲಿಸಿ ಕೊಚ್ಚ ಹಾಕಿದ್ರು. ಅಂತ ಹುಚ್ಚು ಜನ. ಹುಚ್ಚರು ತಾನೆ, ಅಂತ ಹುಚ್ಚರಿಗೆಲ್ಲ ಒಬ್ಬ ಹುಚ್ಚನ್ನೇ ಹುಡುಕಿಟ್ಟಿದ್ದೀನಿ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಹತ್ತೇರಿಕೆ ಹೇಳ್ತಿದ್ದಂಗ್ ಬಂದ್ಬಿಟ್ಟು ನೋಡು. ರಾಜಾವ್ಲೇ ಬಾ 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 ಪರಮಾತ್ಮ. ಇಲ್ಲಿರಲಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ಬೇಕಪ್ಪಾಜಿ. ನೀನ್ ಈಗ ತಾನೇ ನೆನ್ಸ್ಕೊಂಡ ಏನ ರಾಜಾವ್ಲಿ? ಹಳೆ ರೌಡಿ ಶೀಟ್ರು ಅಂತ್ಯ, ಕೊಚ್ಚಿರೋದಕ್ ಲೆಕ್ಕನೇ ಇಲ್ಲ ಅಂತ್ಯ. ನೀನ್ ಅಲಿಗಿಂಚೋದು ಕಾಕ ಹಿಡಿಯೋದು ನೋಡಿದ್ರೆ ಆ ಕಳೆನೇ ಇಲ್ವಲ್ಲಯ್ಯ. ಬದುಕದಾರಿ ನೋಡ್ಕೊಂಡ್ಮೇಲೆ ಅವೆಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಆಮ ಕಾಯ್ಕೊಂಡು ಓಟ್ ಕೆಳಕ್ ಆಯ್ತದ. ಈಗ ಏನಿದ್ರು ಸುದ್ದ ಆಗ್ಬಿಟ್ಟಿದೀನಿ. ಪ್ಯೂರು ನಮ್ ಎತ್ತ ಇರೋಣ ಇರೋ 21 ಕೇಸ್ ತೊಳ್ಕೊಂಡ್ಬಿಟ್ಟು ಸರ್ಪು ಸಬಿನ ಹಾಕ್ಬಿಟ್ಟು ಎಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಅಪ್ಪಾಜಿ 4 ವರ್ಷನ ಫುಲ್ ಜನಸೇವೆ ಅಪ್ಪಾಜಿ. ಯೂತ್ ನ ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಯೂತ್ಸ್ ಎಲ್ಲ ಪಿತ 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 ಅಂತಾರೆ. ಈಗ ಏನಿದ್ರು ನೀವು ಟಿಕೆಟ್ ಇಕ್ಕದೆ ಬಾಕಿ ಇಡ್ತೀನಿ. ಆ ಡಾಕ್ಟರ್ಗಳ ಸ್ಟ್ರೈಕ್ ಒಂದ್ ಮುಗ್ದೋಗ್ಬಿಡ್ಲಿ. ಈಗೇನಾದ್ರೂ ಟಿಕೆಟ್ ವಿಷಯ ಮಾತಾಡಕ್ ಹೋದ್ರೆ ಆ CM ಕ್ಯಾಕರ್ ಸುಗಿತಾನೆ. ಎದ್ರುಕೋಬೇಡ, ಟಿಕೆಟ್ ನಿನಗೆ. ಅಪ್ಪಾಜಿ ಆರೋಗ್ಯ ಮಂತ್ರಿ ಕಾಳಿಗಪ್ಪರಿಗೆ ಆಶೀರ್ವಾದ ಅಪ್ಪಾಜಿ. ನೋಡು ಕೃಷ್ಣಣ್ಣ, ನನ್ನ ತಮ್ಮನ ಅವಸ್ಥೆ ನೋಡು. ಅವನು ಮನುಷ್ಯ ಅಲ್ಲ, ಒಳ್ಳೆ ಮೈ ಮೇಲೆ ದವ್ವ ದವ್ವ ಹೊಕ್ಕರಂಗಾಡ್ತಾವನೆ. ನೋಡು, ಆ ಜಗ್ಗಿಗೆ ನೀನೇ ಒಂದ್ ದಾರಿ ಮಾಡ್ಬೇಕು. ಆವಾಗ್ಲೇ ನಾನ್ ನಿನ್ಗಿಕ್ಕೋ ಪ್ರಸಾದಕ್ಕೆ ಒಂದ್ ಬೆಲೆ ಸಿಗೋದು. ಹೆಸರು ಹೇಳಿದ್ರೆ ಎದ್ರುಕೋತಾನೆ ಅನ್ಕೊಂಡೆ, ಬಿಸಿಕ್ಲಿಲ್ಲ. ಅವನ್ನ ಕರ್ಕೊಂಡ್ ಬಂದು ಅದೇನ್ ಕಿತ್ಕೋತೀಯ ಕಿತ್ಕೊ ಅಂತ ಹೇಳ್ದ. ನಮ್ಮ ಅಡ್ಡನ ನೀನೇ ಸೇಫ್ಟಿ ಮಾಡ್ಬೇಕು. ಇಲ್ಲ ಅಂದ್ರೆ ಆ ಮನೆಗ್ ಬೀಗ ಹಾಕಿ ನನ್ ಸೀರೆ ವ್ಯಾಪಾರ ಶುರು ಮಾಡ್ಬೇಕಾಗತ್ತೆ. ನೀನೊಬ್ಬ ಜೈನ್ ರಾಬಟ್ಟು, ಆ ನನ್ನ ಮಗ ಜಾಕಿ ಚೈನ್. ಹೋಗಿ ಅವ್ನ ಯಾವನ ಜಗ್ಗಿ ಅಂತ ಬಂದವನಲ್ಲ, ಅವ್ನ ಕಾಲ್ ಕೇಳಿ ತೂರಿ. ಮೊನ್ನೆ ಬಂದವನು ನಮ್ಮ ಏರಿಯಾನ ಕವರ್ ಮಾಡ್ತಾವನೆ. ನೀ ಇಬ್ರು ಹೊರಗಡೆ ಎತ್ಕೊಂಡು ಏನಿನ ಮುಂದೆ ಕಾಸು ಹಾಕೊಂತ ಇದ್ದೀರಾ. ಹಚ್ಚೋ ಫೋನ್. ಆ ಗೌಡನ್ ಫೋನ್ ಹಚ್ಚೋ. ಏನ್ ಕೃಷ್ಣಪ್ಪ? ನಾನು ಆಚೆ ಕರ್ಸ್ಕೊ. ಎಷ್ಟ್ ಸಲ ನಾನು ಕರೆಸ್ಕೋತೀನಿ ಅಂದ್ರು ಜೈಲೇ ಸೇಫ್ಟಿ ಅಂತಿದ್ದೆ. ವಿಷಯ ಇದೆ. ಇಲ್ಲೂ ಒಂದು ವಿಷಯ ಇದೆ. ನಮ್ಮ ತಾಯಣೆ 100 ವರ್ಷ ಆಯಸ್ ನಿನಗೆ. ಈಗ ಎಲೆಕ್ಷನ್ ಬಂದೈತಲ್ಲ, ಕರ್ಸ್ಕೊಂಡು ಆಮೇಲೆ ಕತೆ ಹೇಳೋ. ಇದೇನಪ್ಪ ಇಷ್ಟೊಂದು ಸಿಟ್ಟಾಗವನೆ?